ಭಾಳ ಸೌಮ್ಯ ಸ್ವಭಾವ ಸರ್ ಇವು. ಹುನ್ರಿ ಆಮೇಲೆ ಬೇರೆ ದನಗಳಂಗ ಇವೆಲ್ಲ ಗಲೀಜ್ ಮಾಡ್ಕೊಳೋದು ಹುನ್ರಿ ಅದು ಮಾಡಲ್ಲ ಸರ್. 16-17 ತಿಂಗಳು ರೀ. 16-17 ತಿಂಗಳ ಹೆಣಗಾರ ಅಲ್ರಿ? ಹ್ಞೂ ರೀ, ಹೆಣ್ಗಾರ ನಾಗರಾಜ್ ವೀರಪ್ಪ ಶಿಂಬಿಕೇರಿ. ಇದು ಬಾಯ್ಗುಡೆ ಸರ್. ಇದು ಹುನ್ರಿ ಭಾಳ ಪ್ಯೂರ್ ಸರ್. ಇದು ಮೈ ಕೈ ಎಲ್ಲ ಭಾಳ ಕ್ಲೀನ್ ಇಟ್ಕೊಂಡ್ರೆ ಹಗಲೆಲ್ಲ ಸಗಣಿ ಹಾಕೋದು, ಹುನ್ರಿ ಹಗಲೆಲ್ಲ ಮೂತ್ರ ಮಾಡೋದು ಹಿಂಗೆಲ್ಲ ಮಾಡಲ್ಲ ಸರ್. ಒಂದೇ ಟೈಮ್ ಸರ್ ನೀರು. ಒಂದೇ ಟೈಮ್ ಇವತ್ತು ಮಧ್ಯಾಹ್ನ ಕುಡಿದ್ರೆ ನಾಳೆ ಮಧ್ಯಾಹ್ನ ಮತ್ತೆ ಅದಕ್ಕೆ ಹೊಡಿಯೋದು ಬಡಿಯೋದು ಏನು ಮಾಡಂಗಿಲ್ಲ ರೀ. ಅದಕ್ಕೆ ಸಗಣಿ ಹಾಕೋದು ಸ್ವಲ್ಪ ದೂರಕ್ಕೆ ಆಗ್ತದೆ. ಇಲ್ಲಿ ಹಾಕೈತಲ್ರಿ? ಹಾ, ದೂರಕ್ಕೆ ಅಷ್ಟು ದೂರ ಹೋಗಿ ಹಾಕ್ತದ್ರಿ. ಈ ಕಡೆ ಜಾಗ ಅದ್ರ ಸ್ವಭಾವನ ಹಂಗ ಅನಿಸ್ತದೆ ನನಗೆ. ಕ್ಷೇತ್ರ ನೋಡ್ರಿ, ಹಾಲು ಭಾಳ ಕ್ವಾಲಿಟಿ ಇರ್ತೈತ್ರಿ. ಜೀವಾಮೃತ ಮಾಡೋದ್ರ ಸಲುವಾಗಿ ಸರ್ ತಂದ್ರೆ ಇದ್ರ ಹಾಲು ಎಷ್ಟು ಕ್ವಾಲಿಟಿ ಇರ್ತದೆ ಸರ್. ಹುನ್ರಿ ಅದ್ರ ಮೂತ್ರ ಮತ್ತು ಸಗಣಿಯಾಗೂ ಅಷ್ಟ ಕ್ವಾಲಿಟಿ ಇರ್ತದೆ. ಆ ಗಿಣ್ಣಕ್ಕಂತ ಬೆಲೆನ ಕಟ್ಟಂಗಿಲ್ಲ. ಕ್ವಾಲಿಟಿ ಇರ್ತದ್ರಿ, ಭಾರಿ ರುಚಿ ಕಟ್ಟ. ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಗೀರ್ ಆಕಳ ಐತಿ. ಇಲ್ಲೊಬ್ರು ರೈತರು ಅದಾರ. ನಾನು ಇವ್ರ ಮನೆಗೆ ಬಂದನಿ. ಗೀರ್ ಆಕಳದ ಬಗ್ಗೆ ಇವರು ನನಗೆ ಮಾಹಿತಿ ಕೊಡ್ತಾರೆ. ಯಾಕಂದ್ರೆ ಇವರು ಸಾಕಿರೋದು ಒಂದೇ ಗೀರ್ ಆಕಳ. ಆದರೆ ಗೀರ್ ಆಕಳದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋ ಅಂತಾರು ಇವರು ಒಂದೇ ಸಾಕಿದ್ದಾದ್ರೂ ಇವ್ರ ಕಡೆ ಇರುವಂಥ ಮಾಹಿತಿ ನಿಮಗೆ 10 ಸಾಕ್ತಾರಂತನೂ ನಿಮ್ಗೆ ಮಾಹಿತಿ ಸಿಗಲ್ಲ. ಸೊ ಅದಕ್ಕೋಸ್ಕರ ಇವರು ಹೆಂಗೆ ಸಾಕ್ಯಾರ, ಏನು ಅದ್ರ ಸ್ವಭಾವ ಏನು ಎಲ್ಲ ಅಂತಂದು ನಾವು ಮಾಹಿತಿ ತಿಳ್ಕೊಳ್ಳೋಣ. ಇವ್ರಿಗೆ ಕೇಳಿ ಬರ್ರಿ ಮಾತಾಡ್ಸೋಣ. ಅಣ್ಣ ನಮಸ್ಕಾರ ರೀ. ನಮಸ್ತೆ ಸರ್. ನಿಮ್ಮ ಹೆಸರು ರೀ? ನಾಗರಾಜ್ ಸರ್. ನಾಗರಾಜ್ ವೀರಪ್ಪ ಶಿಮಿಕೇರಿ. ನಾಗರಾಜ್ ವೀರಪ್ಪ ಸೀಮಿಕೇರಿ. ಕುಡುಪ್ಲಿ ಸರ್. ನಮ್ಮ ಸಾಕಿನ ಕುಡುಪ್ಲಿ ಅಲ್ಲ? ಕುಡುಪ್ಲಿ. ಓಕೆ, ಕುಡುಪ್ಲಿಯರ್ ನೋಡ್ರಿ ಸ್ನೇಹಿತರೆ. ಅವರು ಹಿರೇಕೆರೆ ತಾಲೂಕಲ್ಲ? ಹಿರೇಕೆರೆ, ರಟ್ಟಳ್ಳಿ ತಾಲೂಕು. ಕಾವೇರಿ. ಸರಿ ರೀ. ಇದು ಗೀರ್ ಇವಾಗ ಎಷ್ಟು ಹಲ್ಲಿಂದ ಐತ್ರಿ ಇದು? ಇದು ಬಾಯ್ಗುಡೆ ಸರ್. ಇದು ಈಗ ಬಾಯ್ಗುಡೆ ಐತ್ರಿ? ಹ್ಞೂ ಸರ್, ಬಾಯ್ಗುಡೆ ಐತ್ರಿ. ಇದು ಎರಡನೇ ಸೂಲ್ ರೀ. ಇದು ಈ ಪಟ್ಟಿ ಇದ್ರೆ ಎರಡನೇ ಸೂಲ. ಮೊದಲನೇ ಸೂಲ್ ಇದು ಸರ್. ಹುನ್ರಿ. ಇದು ಎರಡನೇ ಸಲ. ಈಗ 6 ತಿಂಗಳು ಗಬ್ಬ ಐತ್ರಿ. ಈಗ ಹುನ್ರಿ. ಈಗ ನೀವು ತಂದು ಎಷ್ಟು ದಿನ ಆಯ್ತು ರೀ? ನಾವು 2 ವರ್ಷ ಆಯ್ತು ಸರ್ ತಂದು. 2 ವರ್ಷ ಆಯ್ತು. ಹ್ಞೂ ಸರ್. ಓಕೆ ರೀ, ಸರಿ ರೀ. ಈಗ ನಿಮ್ಮ ಹತ್ರ ಇದಕ್ಕೆ ಕರ ರೀ? ಇದ್ರ ಕರ ಆ ಕಡೆ ಐತೆ ಸರ್. ಅಲ್ಲಿ ಯಾವ್ದ್ರಿ? ಇದೆ ರೀ. ಇದು ಕರ ರೀ. ಅದ್ರ ನೋಡ್ರಿ, ಮೊದಲಿನ ಕರ ಹೆಣ್ಣು ಕರ ರೀ. ಇದು ನೋಡ್ರಿ ಸ್ನೇಹಿತರೆ, ಹೆಂಗೈತಿ ಕರ ಎಲ್ಲ ಒಳ್ಳೆ ಚೆನ್ನಾಗಿ ಐತೆ ನೋಡ್ರಿ. ಎಷ್ಟು ಎಷ್ಟು ಒಂದು 16-17 ತಿಂಗಳು ರೀ. 16-17 ತಿಂಗಳ ಹೆಣಗಾರ ಅಲ್ರಿ? ಹ್ಞೂ ರೀ, ಹೆಣ್ಗಾರ ಸರ್. ಓಕೆ ನೋಡ್ರಿ, ಗೀರ್ ಹೆಣಗಾರ ಸ್ನೇಹಿತರೆ ಪ್ಯೂರ್. ಆಮೇಲೆ ಏನು ಇದ್ರದ್ದು ಏನು ವಿಶೇಷತೆ ರೀ ಗೀರಿಂದ ರೀ? ವಿಶೇಷತೆ ಅಂದ್ರೆ ಸ್ವಭಾವ ಭಾಳ ಸೌಮ್ಯ ಸ್ವಭಾವ ಸರ್ ಇವು. ಹುನ್ರಿ. ಆಮೇಲೆ ಬೇರೆ ದನಗಳಂಗ ಇವೆಲ್ಲ ಗಲೀಜ್ ಮಾಡ್ಕೊಳೋದು ಹುನ್ರಿ ಅದು ಮಾಡಲ್ಲ ಸರ್. ಹುನ್ರಿ. ಭಾಳ ಪ್ಯೂರ್ ಸರ್. ಮೈ ಕೈ ಎಲ್ಲ ಭಾಳ ಕ್ಲೀನ್ ಇಟ್ಕೊಂಡಿರ್ತಾವ್ರಿ. ಹುನ್ರಿ. ಒಂಚೂರು ಗಲೀಜ್ ಮಾಡ್ಕೊಳಲ್ರಿ. ಹುನ್ರಿ. ಅದು ಒಂದು ವರ್ಷದಾಗ 2 ಟೈಮ್ 3 ಟೈಮ್ ಅಷ್ಟೇ ನಾವು ಮೈ ತೊಳಿತೇವ್ರಿ. ಹುನ್ರಿ. ಜಳಕನ ಮಾಡ್ಸಲ್ರಿ ಜಾಸ್ತಿ. ಅದು ಬಿಟ್ರೆ ಅದು ಗಲೀಜ್ ಮಾಡ್ಕೊಳದಲ್ರಿ. ಅದು ಎಲ್ಲ ಪೂರ್ತಿ ಹಕ್ಕಿ ಪೂರ್ತಿನೇ ಒಣದ ಇರ್ತದೆ ಸರ್. ಈ ಟೈಪ್ ರೀ. ಹಾಂ, ಈ ಟೈಪ್ ಒಣದ ಇರ್ತದೆ ಸರ್. ಅಲ್ರಿ, ಮತ್ತು ಅದು ಗಲೀಜ್ ಮಾಡ್ಕೊಳಂಗಿಲ್ಲ ಅಂದ್ರೆ ಅದು ಏನು ಸ್ವಭಾವ ರೀ ಅದ್ರದ್ದು? ಎಲ್ಲ ಅದು ಹಿಕ್ಕಿ ಹಾಕೋದಾಗ್ಲಿ ಬೇರೆ ಜಾಗಕ್ಕೆ ಒಂದು ಕಡೆ ಬೇರೆ ಸೈಡ್ಗೆ ಸಗಣಿ ಹಾಕಿ ಸರ್. ಹುನ್ರಿ. ಆಮೇಲೆ ಹಗಲೆಲ್ಲ ಬೇರೆದನ್ನ ಹಗಲೆಲ್ಲ ಸಗಣಿ ಹಾಕೋದು, ಹುನ್ರಿ, ಹಗಲೆಲ್ಲ ಮೂತ್ರ ಮಾಡೋದು ಹಿಂಗೆಲ್ಲ ಮಾಡಲ್ಲ ಸರ್. ಅದು ಹುನ್ರಿ. ಅದು ಒಂದು ನೀರು ಕುಡಿಯೋದು ಸಹಿತ ಹುನ್ರಿ. ಹಗಲೆಲ್ಲ ನೀರು ಕುಡಿಯೋದು. ದಿವಸಕ್ಕೆ ಒಂದೇ ಟೈಮ್ ಸರ್ ನೀರು ಕುಡಿಯೋದು. ಅದು ಹುನ್ರಿ. ಮಧ್ಯಾಹ್ನ 1 ಟೈಮ್ ಕುಡಿದ್ರೆ ನಾಳೆ ಮಧ್ಯಾಹ್ನ 1 ಟೈಮ್ ಕುಡಿತೈತ್ರಿ. ಹುನ್ರಿ. ನೀರು ದಿನಕ್ಕೆ ಒಂದೇ ಸತಿ ಒಂದೇ ಟೈಮ್ ಸರ್ ನೀರು. ಒಂದೇ ಟೈಮ್. ನಾವು ನೀರು ಕುಡ್ದಲ್ಲ ಅಂತ ಹಗಲೆಲ್ಲ ತೋರಿಸಿದ್ರೆ ನೀರ ಕುಡಿಯಲ್ರಿ. ಅದು ಕುಡಿಯಲ್ಲ. 1 ಟೈಮ್ ಇವತ್ತು ಮಧ್ಯಾಹ್ನ ಕುಡಿದ್ರೆ ನಾಳೆ ಮಧ್ಯಾಹ್ನ ಮತ್ತೆ. ಹುನ್ರಿ. ಈಗ ಅದು ಮೂತ್ರ ಮಾಡೋದ್ರಿ? ಮೂತ್ರ ಮಾಡೋದು ಒಂದು 4-6 ಸರಿ ಮಾಡ್ತತ್ರಿ. ಆದ್ರೆ ಸ್ವಲ್ಪ ದೂರ ಹೋಗಿ ಮಾಡ್ತತ್ರಿ. ದೂರ ಹೋಗಿ ಮಾಡ್ತತ್ರಿ. ಇಲ್ಲಿ ಮಾಡಲ್ಲ. ಇಲ್ಲೇ ಆ ಕಡೆ ಮೂತ್ರ ಮಾಡ್ತಾ ಸಗಣಿ ಆಗ್ತಂದ್ರೆ ಈ ಕಡೆ ಮಕ್ಕಂತ. ಇಲ್ಲಿ ಮಾಡೈತಲ್ರಿ? ಈ ಕಡೆ ಇಲ್ಲಿ ಮಾಡ್ತಂದ್ರೆ ಆ ಕಡೆ ಮಕ್ಕಲ್ರಿ. ಈ ಕಡೆ ಈ ಕಡೆ ಮಕ್ಕಂತ. ಅಲ್ರಿ, ಇದು ಹೌದ್ರಿ? ಇದ್ರ ಹೌದ್ರಿ. ಸೈಡಿಗೆ ಹೋಗಿ ಮಾಡೈತಿ. ಸೈಡ್ ಮಾಡ್ತದ್ರಿ. ಈ ಕಡೆ ಎಲ್ಲ ಮಲಗ್ತದ್ರಿ. ಹಿಂಗ ಆ ಒಂದ್ ಜಾಗಕ್ಕೆ ಆ ಕಡೆ ಮೂತ್ರ ಸಗಣಿ ನೋಡ್ರಿ. ಇದೇನು ಸ್ನೇಹಿತರೆ, ಇದು ಖುದ್ದು ಅದ ಆಕಳನ ಬಂದು ಸೈಡಿಗೆ ಮಾಡಿದ್ ನೋಡ್ರಿ. ಇದು ಪದ್ಧತಿ ಆ ಸೈಡ್ ಮಾಡ್ತದ್ರಿ, ಈ ಸೈಡ್ ಮಲಗ್ತತ್ರಿ. ಹಿಂಗ. ಹುನ್ರಿ. ಇದು ಪೂರ್ತಿ ತನ್ನ ಜಾಗ ಏನೈತಲ್ಲ ಸರ್, ಪೂರ್ತಿ ಪ್ಯೂರ್. ಹುನ್ರಿ. ಸ್ವಚ್ಛತೆ ಇಟ್ಕೊಂಡ್ರೆ ಬುದ್ಧಿವಂತ ಆಕಳ ರೀ. ಭಾಳ ಬುದ್ಧಿ, ಭಾಳ ಸ್ಮೂತ್ ರೀ. ಇದು ಹುನ್ರಿ. ಸ್ವಭಾವ ಸಹಿತ. ಹುನ್ರಿ. ಅದಕ್ಕೆ ಹೊಡಿಯೋದು ಬಡಿಯೋದು ಏನು ಮಾಡಂಗಿಲ್ರಿ. ಅದಕ್ಕೆಲ್ಲ ಅರ್ಥ. ಒಂದ್ಸತಿ ಕುಡಿದ್ರೆ ನೀರು ಎಷ್ಟು ಕುಡಿತೈತ್ರಿ? ಅದು ಒಂದು ಕೊಡಪಾನ್ ಪೂರ್ತಿ ಕುಡಿತೈತ್ರಿ. ಒಂದು 20 ಲೀಟರ್ ನೀರು ಕುಡಿತೈತಿ. 20 ಲೀಟರ್ ಒಂದೇ ಟೈಮ್ ಸರ್. ಕುಡಿದ್ಬಿಟ್ರೆ ಮುಗಿತ್ರಿ. ಹುನ್ರಿ. ಮುಂಜಾನೆ ಬೆಳಗ್ಗೆ ತಿನ್ಸಿ ಇಡ್ತಾವ್ರಿ ಡೈಲಿ. ಹುನ್ರಿ. ಅವು ಇದ್ರೂ ಇಡ್ತಾವ್ರಿ, ಅದು ಹಾಲು ಹಿಂಡಿದ್ರು ಇಡ್ತಾವೆ. ಹಾಲು ಹಿಂಡದ ಇದ್ರು ಅದಕ್ಕೆ ಡೈಲಿ ತಿಂಡಿ ಇಡೋದ ರೀ. ಕ್ಲೀನ್ ಜಾಗ ರೀ. ಆಮೇಲೆ ಅದು ಇದು ಸಗಣಿ ಹಾಕೋದಾದ್ರಿ? ಸಗಣಿ ಹಾಕೋದು ಸ್ವಲ್ಪ ದೂರಕ್ಕೆ ಹಾಕ್ತತ್ರಿ. ಇಲ್ಲಿ ಹಾಕೈತಲ್ರಿ? ದೂರಕ್ಕೆ ಹಾಕೈತ್ರಿ. ಅದ ಹಾಕೈತ್ ನೋಡ್ರಿ. ನೋಡಿ ಸ್ನೇಹಿತರೆ, ಅದ ದೂರ ಹೋಗಿ ಹಾಕ್ತತ್ರಿ. ಈ ಕಡೆ ಜಾಗ ಇಲ್ಲಿ ಮತ್ತೆ ಇಲ್ಲಿ ಹಾಕೈತಲ್ರಿ? ಈ ಮೂಲಿ ಹಾಕೈತಿ. ಅದು ಬಿಟ್ರೆ ಇಲ್ಲಿ ಹಾಕೈತಿ. ಈ ಮೂಲಿಗೆ ದೂರ ಹಾಕ್ತತ್ರಿ. ಎಷ್ಟು ನೀಟ್ ಸ್ನೇಹಿತರೆ. ಅಂದ್ರೆ ಈ ಪ್ಯೂರ್ ಈ ಜಾತಿನ ಹಂಗೇನ್ರಿ? ಹೌದು ಸರ್. ಅದ್ರ ಸ್ವಭಾವನ ಹಂಗ ಅನಿಸ್ತದೆ. ಸ್ನೇಹಿತರೆ ನೋಡಿರಲ್ಲ ನೀವು, ಮಾರ್ಕೆಟ್ನಾಗೆಲ್ಲ ಗೀರ್ ಆಕಳ, ಗೀರ್ ಕ್ರಾಸ್, ಸಾಯಿವಾಲ್ ಕ್ರಾಸ್ ಅಂತಂದು ಮಾರ್ತಿರ್ತಾರಲ್ಲ ನೋಡ್ರಿ. ಗೀರ್ ಪ್ಯೂರ್ ಇರೋ ಕಡಿಮೆ ಸರ್. ಅವೆಲ್ಲ ಕ್ರಾಸ್ ಇರ್ತಾವ. ಕ್ರಾಸ್ ಇರ್ತಾವ ಸರ್. ಇದು ಗೀರ್ ಹಾಕೊಂಡು ಹೊಟ್ಟಾಗ ಹುಟ್ಟಿರೋದು. ಹುನ್ರಿ. ಹಿಂಗಾಗಿ ಭಾಳ ಪ್ಯೂರ್ ಐತ್ರಿ. ಸ್ವಭಾವನ ಅಷ್ಟ ಮೃದು ಸ್ವಭಾವ. ಭಾಳ ಮೃದು ಸ್ವಭಾವ. ಮನುಷ್ಯರಿಗೆ ಭಾಳ ಸ್ಪಂದಿಸ್ತಾವ್ರಿ. ನೋಡಿ ಸ್ನೇಹಿತರೆ, ಪ್ಯೂರ್ ಹೆಣ್ಮಕ್ಳು ಸಹಿತ ಅದಕ್ಕೆ
ಜಳಕ ಮಾಡಿಸ್ಬೋದು, ಮೈ ತೊಳಿಬೋದು. ಅದಕ್ಕೆ ಹಿಂಗೆ ಮುಟ್ಟಿದ್ರೆ ಭಾಳ ಖುಷಿ ಆಕತ್ರಿ. ಹಿಂಗೆ ಹ್ಞೂ ರೀ ಅದ್ರ ಹಿಂಗೆ ಮುಟ್ತಾ ಇದ್ರೆ ಭಾಳ ಖುಷಿ ಅದಕ್ಕೆ. ಹ್ಞೂ ರೀ ನಾವು ದೂರ ಓಡಾಡಿದ್ರೆ ಬೇಜಾರಾಕತ್ತೆ ಅದಕ್ಕೆ. ಹ್ಞೂ ರೀ ನೋಡಿರಿ ಸ್ನೇಹಿತರೆ, ನಿಮ್ಗೇನು ಮಾರ್ಕೆಟ್ನಾಗೆಲ್ಲ ಹಿಂಗೆ ಹೇಳ್ತಾ ಕೊಡ್ತಾರಲ್ಲ, ಅದಕ್ಕೂ ಇದಕ್ಕೂ ಪ್ಯೂರ್ ಗೀರ್ ಆಕಳ ನೋಡಿರಿ ಸ್ನೇಹಿತರೆ. ಆಮೇಲೆ ಹಾಲು ಕೊಡ್ಬೇಕಾದ್ರೆ ಗೀರ್ ಆಕಳ ಒದಿತತಿ ಅನ್ನೋ ತಪ್ಪು ಅಭಿಪ್ರಾಯ ಕೆಲವರಿಗೆ ಇರ್ತದೆ ಸರ್. ಹ್ಞೂ ರೀ ಅದು ಭಾಳ ಶುದ್ಧ ಸುಳ್ರಿ ಅದು. ಹ್ಞೂ ರೀ ಭಾಳ ಅದು ನಾವು ಯಾವ ಅದಕ್ಕೆ ನಾವು ಮನೆಯವ್ರು ಎಷ್ಟು ಜನ ಅದು ಎಷ್ಟರನ್ನೂ ಗೊತ್ತು ಹಿಡಿತೈತೆ ರೀ ಅದು. ಹ್ಞೂ ರೀ ಎಲ್ಲರನ್ನೂ ಗೊತ್ತು ಹಿಡಿತೈತೆ ಅದು. ಹ್ಞೂ ರೀ ಹಾಂ ರೀ. ಓಕೆ ಹಿಂಗಾಗಿ ಅದು ಹಾಲು ಕೊಡ್ಬೇಕಾದ್ರೆ ಯಾವತ್ತೂ ಅದು ಹಿಂಗೆ ಒದಿಯೋದು ಪದ್ಯದು ಯಾವತ್ತೂ ಮಾಡಲ್ಲ ರೀ. ಹ್ಞೂ ರೀ ನಾವು ಒಬ್ಬರ ನಮ್ಮ ಮನೆ ಹೆಣ್ಮಕ್ಳು ಬಂದು ಒಬ್ಬರೇ ಹಿಡ್ಕೊಂಡು ಹೋಗ್ತಾರೆ. ಓಕೆ ರೀ ಸರಿ. ನಾವು ಇದ್ರು ಅಷ್ಟೇ ಇಲ್ದಿದ್ರು ಅಷ್ಟೇ. ಹ್ಞೂ ರೀ ಆಮೇಲೆ ಕರ ಬಿಡದಿದ್ರು ಸಹಿತ ಹ್ಞೂ ರೀ ಕರ ಬಿಡದಿದ್ರು ಹಾಲು ಕೊಡ್ತೈತೆ ರೀ ಅದು. ಹ್ಞೂ ರೀ ಹಾಂ ಹ್ಞೂ ರೀ ಆಮೇಲೆ ಹೆಣ್ಮಕ್ಳು ಬಿಟ್ಟು ಕಟ್ತಾರೆ ರೀ. ಅದೇನು ನೋಡಕ್ಕೆ ಅರ್ಬಾಟ್ ಕಾಣ್ತೈತೆ ರೀ. ಹ್ಞೂ ರೀ ಅದ್ರ ಸ್ವಭಾವ ಭಾಳ. ಆಮೇಲೆ ಈಗ ಭಾಳ ಮಂದಿ ಹೇಳ್ತಾರೆ ಅಣ್ಣ, ಈಗ ಅವರಿಗೆ ನೀವು ಒಂದು ಮಾಹಿತಿ ಏನು ಕೊಡ್ಬೇಕಂತಂದ್ರೆ, ಈಗ ಎಷ್ಟೋ ಮಂದಿ ನಾನು ಗೀರ್ ಆಕಳ ಸಾಕಿ ಡೈರಿ ಫಾರ್ಮ್ ಮಾಡ್ಬೇಕಂತಂದು 7 8 10 ಹೊತ್ತು ಹೋಗಿ ತಗೊಂಬರ್ತಾರೆ ರೀ. ಹೌದ್ರಿ. ರಾಜಸ್ಥಾನಕ್ಕೆ ಹೋಗಿ ಗುಜರಾತ್ ಗುಜರಾತ್ ಹೋಗೋಗೆಲ್ಲ ತಂದಾರ ಬರ್ತಾರೆ. ಅವರು ಒಬ್ಬೊಬ್ರು ಭಾಳ ಮಂದಿವು ಹೇಳಿಗೆ ಆಗಲ್ಲ ಏನು ಸಮಸ್ಯೆ. ಅವು ಲಾಸ್ಟಿಗೆ ಏನಂತಾರೆ, ಬಿಡು ಯಾರ ಮಾಡ್ಸಾಕ್ಯಾರ, ಹಂಗೆ ಹಾಕ್ಯಾರ ಹಿಂಗೆ ಹಾಕ್ಯಾರ ಅಂತಾರೆ. ಆದ್ರೆ ಅವು ಎಲ್ಲ ನಿಜಾನೋ ಸುಳ್ಳು, ಅಥವಾ ಇಲ್ಲಿ ಅವರು ಜೋಪಾನ ಕರೆಕ್ಟಾಗಿ ಮಾಡ್ಕೊಳ್ಳಲ್ವೋ? ಇಲ್ಲ ಸರ್, ಜೋಪಾನ ಕರೆಕ್ಟಾಗಿ ಮಾಡಲ್ಲ ಸರ್. ಹ್ಞೂ ರೀ. ಆಮೇಲೆ ಅವು ಗುಜರಾತ್ ದೂರ ರಾಜ್ಯದಿಂದ ತಂದಾಗ ಹವಾಮಾನದ ವೈಪರೀತ್ಯ ಅಲ್ಲಿ ಇಲ್ಲಿಗೆ ಭಾಳ ವ್ಯತ್ಯಾಸ ಇರ್ತದೆ ಸರ್. ಹ್ಞೂ ರೀ. ಹಿಂಗಾಗಿ ಅವು ಈ ಹವಾಮಾನಕ್ಕೆ ಇಲ್ಲಿ ಮೇವಿಗೆ ಹೊಂದಿಕೆ ಅನ್ನೋದಲ್ಲ ಸರ್. ಹ್ಞೂ ರೀ. ಆಮೇಲೆ ಇವನ್ನ ಡೈರಿ ಮಾಡಕ್ಕೆ ಹೋದ್ರೆ ಸರ್, ಇವು ಹಾಲು ಸ್ವಲ್ಪ ಕಡಿಮೆ ಕೊಡ್ತಾವ್ರಿ. ಈ ಎಚ್.ಎಫ್ ಜರ್ಸಿ ಅಷ್ಟು ಹಾಲು ಕೊಡಲ್ರಿ ಇವು. ಹ್ಞೂ ರೀ. 3 ಲೀಟರ್ ಕೊಡ್ತೈತೆ ರೀ ಹಾಲು. ಇದು ಹೊತ್ತಿಗೆ 3 ಕೊಡೋದು. ಒಂದು ಟೈಮೇ 3 ಲೀಟರ್, ಮುಂಜಾನೆ 3 ಲೀಟರ್, ಸಂಜೆನೆ 3 ಲೀಟರ್. ಹ್ಞೂ ರೀ. ಹಾಲು ಭಾಳ ಕ್ವಾಲಿಟಿ ಇರ್ತೈತೆ ರೀ. ಹ್ಞೂ ರೀ. ಹಿಂಗಾಗಿ ನಾವು ಮನೆಗೆ ಉಪಯೋಗ ಮಾಡಿದ್ರೆ ಸೂಕ್ತ ರೀ. ಇದು ಡೈರಿಗೆ ಹಾಕಿದ್ರಲ್ಲ ಗಿಟ್ಟಲ್ರಿ. ಆಮೇಲೆ ಇದು ಯಾವ್ದ್ರಿ? ಇದು ಸೈವಾಲ್ ಬರ್ತೈತೆ ರೀ ಸರ್. ಸೈವಾಲ್. ಇದಕ್ಕೆ ಸೈವಾಲ್ ಕರ ಏನ್ರಿ? ಸೈವಾಲ್ ಕರ ರೀ. ಇದು ಸೈವಾಲ್ ಹಾಕಲ್ರಿ ಇದು. ಹಾಂ ಇದ್ರ ಕರ ಏನ್ರಿ? ಹ್ಞೂ ಸರ್, ಇದ್ರ ಕರ ಇದೆ ರೀ. ಗೀರ್ ಹಾಕಲಿನ ಕರ ಇದು ಗೀರಿಂದ್ರಿ. ಓಕೆ ರೀ. ಆಮೇಲೆ ಈಗ ಇದ್ರ ಹಾಲು ಭಾಳ ಕ್ವಾಲಿಟಿ ಇರ್ತದೆ, ಒಳ್ಳೆ ಪೌಷ್ಟಿಕ, ಭಾಳ ಕ್ವಾಲಿಟಿ ಇರ್ತದೆ. ಬೇರೆ ಆಕಳಿಂದಕ್ಕೂ ಇದಕ್ಕೂ ಹೋಲಿಸಿ ಭಾಳ ವ್ಯತ್ಯಾಸ ಇರ್ತದೆ. ಹ್ಞೂ ರೀ. ಭಾಳ ಸುವಾಸನೆ ಇರ್ತೈತೆ ರೀ. ಹಾಲು ಭಾಳ ಚೆನ್ನಾಗಿರ್ತದೆ. ಹ್ಞೂ ರೀ. ಭಾಳ ಊಟ ಮಾಡಿದ್ರೆ ಗೊತ್ತಾಕತ್ರಿ ಅದು. ಹ್ಞೂ ರೀ. ಈಗ ಮೇಂಟೆನೆನ್ಸ್ ಏನ್ರಿ ಕಾಳಜಿ ಮಾಡಂಗಿಲ್ಲ ಅಂತ ವಿಶೇಷತೆ ಏನು ಮಾಡಿಲ್ರಿ ನಾವು. ಏನು ವಿಶೇಷ ಏನು ಮಾಡಿಲ್ಲ. ಎಲ್ಲ ದನಿ ಕೂಡ ಟೈಪ್ ಮೇವು, ಹ್ಞೂ ರೀ, ತಿಂಡಿ ಅದ ಮಾಮೂಲಿ. ಮತ್ತೇನು ಅಂದ್ರೆ ಅದಕ್ಕೆ ವಾತಾವರಣ ಸ್ವಲ್ಪ ತಂಪು, ಅತಿ ಚಳಿ ವಾತಾವರಣ ಅದು ಇಷ್ಟಪಡಲ್ರಿ. ಅದು ತೀರಾ ಚಳಿ ಇರಬಾರ್ದ್ರಿ. ಚಳಿ ಇರಬಾರ್ದ್ರಿ. ಬೆಚ್ಚ ಮನಿ ಗಿನಿ ಎಲ್ಲ ಬೆಚ್ಚಗಿರ್ಬೇಕ್ರಿ. ಹ್ಞೂ ರೀ. ಹಂಗಂದ್ರೆ ಅನುಕೂಲ ರೀ. ಒಟ್ಟು ಹ್ಞೂ ರೀ. ತೀರಾ ಬೆಚ್ಚಗೂ ಇರಬಾರ್ದ್ರಿ, ತೀರಾ ಬಿಸಿನೂ ಇರಬಾರ್ದು, ತೀರಾ ತಂಪು ಇರಬಾರ್ದು, ಮೀಡಿಯಂ ಇರಬಾರ್ದು. ಹ್ಞೂ ರೀ. ಹ್ಞೂ ರೀ. ಓಕೆ ರೀ. ಹ್ಞೂ ರೀ. ಈಗ ನಿಮಗೆ ಹೆಂಗ್ರಿ ಇದು ಈ ಆಕಳ? ನಾವು ಈ ಜೀವಾಮೃತ ಮಾಡೋದ್ರ ಸಲುವಾಗಿ ಸರ್ ತಂದಾರ. ಜೀವಾಮೃತ ಮಾಡ್ತಾವ್ರಿ ಹೊಲಕ್ರಿ. ಗೋಕೃಪಾಮೃತ ಮತ್ತು ಜೀವಾಮೃತ ರೀ. ಹ್ಞೂ ಸರ್. ಹ್ಞೂ ರೀ. ಹೊಲಗಳಿಗೆ ಹೊಲಕ್ಕೆ ಗೊಬ್ಬರ. ಅಂದ್ರೆ ಈ ಆಕಳದಾಗ ಏನ್ರಿ ಅಂತ ವಿಶೇಷತೆ ಜೀವಾಮೃತ? ಇದ್ರ ಹಾಲು ಎಷ್ಟು ಕ್ವಾಲಿಟಿ ಇರ್ತದೆ ಸರ್. ಹ್ಞೂ ರೀ. ಅದ್ರ ಮೂತ್ರ ಮತ್ತು ಸೆಗಣಿಗೂ ಅಷ್ಟ ಕ್ವಾಲಿಟಿ ಇರ್ತದೆ ರೀ. ಹ್ಞೂ ರೀ. ಹಿಂಗಾಗಿ ನಾವು ಏನಾದರೂ ಪೈರಿಗೆ ಇದನ್ನ ಜೀವಾಮೃತ ಕೊಟ್ಟಾಗ ಹ್ಞೂ ರೀ ಭಾಳ ಡೆವಲಪ್ ಆಕಾವ್ರಿ. ಹ್ಞೂ ರೀ. ಹಿಂಗಾಗಿ ನಾವು ತೋಟಕ್ಕೆಲ್ಲ ನಾವು ಪೂರ್ತಿ ಅದನ್ನ ಕೊಡೋದ್ರಿ, ಜೀವಾಮೃತನ ಕೊಡೋದು. ಹ್ಞೂ ರೀ. ಅಂದ್ರೆ ಹಾಲಿನಾಗ ಎಷ್ಟು ಕ್ವಾಲಿಟಿ ಇರ್ತೈತಿ? ಹೌದೌದ್ರಿ. ಆ ಗೋಮೂತ್ರ, ಆಮೇಲೆ ಅದ್ರ ಗೋಮೂತ್ರ ಕುಡಿಯೋದ್ರಿಂದ ಎಷ್ಟೋ ರೋಗಗಳು ವಾಸಿ ಆಕಾವ್ ಸರ್. ಹ್ಞೂ ರೀ. ಹ್ಞೂ ರೀ. ಅಂದ್ರೆ ಈ ಹಾಲಿನ ಏನು ಪಂಚಪದ ಇವು ಅದಾವಲ್ರಿ? ಹ್ಞೂ ಸರ್. ಸಗಣಿ, ಗೋಮೂತ್ರ, ಹ್ಞೂ ರೀ, ಆಮೇಲೆ ಇದ್ರ ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಇದ್ರೊಳಗೆ ಭಾಳ ಶಕ್ತಿ ಇರ್ತೈತ್ರಿ, ಪೌಷ್ಟಿಕ ಭಾಳ ಚೆನ್ನಾಗಿರ್ತದೆ. ಹ್ಞೂ ರೀ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಗೀರ್ ಹಾಕೋದ್ ಬಗ್ಗೆ ಕೇಳ್ಕೊಂಡ್ರಲ್ಲ. ಆಮೇಲೆ ವಾತಾವರಣನೂ ಅದೇ ಥರ. ಆಮೇಲೆ ಮೇವ್ರಿ, ಹಸಿ ಮೇವು ಹಾಕ್ತೀರಿ? ಹಸಿ ಮೇವನು ಹಾಕ್ತಾವ್ರಿ, ಒಣ ಮೇವನ ಹಾಕ್ತಾವ್ರಿ. ದಿನ ಎಷ್ಟು? 1 ಹೊತ್ತು 2 ಹೊತ್ತು ಹಸಿ? 2-3 ಟೈಮ್ ಹಸಿ ಮೇವು ಹಾಕ್ತಾವ್ರಿ. ಪೂರ್ತಿ ಒಣ ಮೇವು ಹಾಕ್ತಾವ್ರಿ. ಹ್ಞೂ ರೀ. ಬಿಳಿಜೋಳ ಸೊಪ್ಪೆ, ಬತ್ತಲು ಎಲ್ಲ ಹಾಲು ಬರೋದ ಅಷ್ಟೇನ್ರಿ? ಅದು 3 ಲೀಟರ್ ಕೊಡ್ತೈತ್ರಿ. ಹ್ಞೂ ರೀ. ಬೇರೆ ಆದ್ರೆ ಹೆಚ್ಚು ಕಮ್ಮಿ. ಬೇರೆ ಎಚ್.ಎಫ್ ಜರ್ಸಿ ಯಾರು ಭಾಳ ಕೊಡ್ತಾವ್ರಿ. ಬರೀ ಗೀರ್ ಆದ್ರೆ ಕೆಲವೊಂದು ತಳಿ ಕೊಡ್ತಾವ ಅಂತ ಹೇಳ್ತಾರೆ ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಬರ್ತಾವ, ಸ್ವಲ್ಪ ಕೆಲವೊಂದು ಕೊಡ್ತಾವ ಅಂತ ಹೇಳ್ತಾರೆ. ಇದು ನಮ್ದು ಮಾತ್ರ 3 ಲೀಟರ್ ಕೊಡ್ತಾರೆ ಸರ್. 3 ಲೀಟರ್? ಹಾಂ, 3 ಲೀಟರ್ ಸರ್. 3 ಲೀಟರ್ ಮುಂಜಾನೆ 3 ಲೀಟರ್ ಮತ್ತು ಸಂಜೆನೆ 3 ಲೀಟರ್. ಹ್ಞೂ ರೀ. ಮುಂಜಾನೆ 3, ಸಂಜೆ 3 ಲೀಟರ್ ರೀ. ಹ್ಞೂ ರೀ. 3 ಲೀಟರ್ ಕೊಡ್ತೈತ್ರಿ. ಹ್ಞೂ ರೀ. ನೋಡಿದ್ರಲ್ಲ, ನಾವು ಅದನ್ನೇನು ಊಟಕ್ಕೆ ಉಪಯೋಗಿಸ್ತಾವ್ರಿ. ಹೆಚ್ಚಾಗಿ ನಾವು ಅದನ್ನ ಮಾರಕ್ಕೆ ಹೋಗಿಲ್ರಿ ಅದನ್ನ. ಹ್ಞೂ ರೀ. ನಮ್ಮ ಮಜ್ಜಿಗೆ, ಮೊಸರು ಎಲ್ಲ ನಾವು ಮನೆಯವ್ರ ಒಂದು 6 ಜನ 8 ಜನ ಮೆಂಬರ್ ಹಾಕವ್ರಿ. ಹ್ಞೂ ರೀ. ನಾವು ಊಟಕ್ಕೆ ಉಪಯೋಗಿಸ್ತಾವ್ರಿ ಪೂರ್ತಿ ಅದನ್ನ. ಊಟಕ್ಕೆ ಇಲ್ಲ, ಊಟಕ್ಕೆ ಡೈರಿಗೆ ಹಾಕೋದು ಮಾರೋದು ಏನು ಮಾಡಿಲ್ಲ ಸರ್. ಒಟ್ಟ ಇಲ್ರಿ? ಏನೂ ಇಲ್ಲ ಅಲ್ಲ ಸರ್, ಮಾರೋದು ಸರ್. ಈಗ ಗಬ್ಬ ಐತ್ರಿ? ಹಾಂ, ಗಬ್ಬ 6 ತಿಂಗಳ ಗಬ್ಬ. 6 ತಿಂಗಳ ಗಬ್ಬ. ಇನ್ನೊಂದು 3 ತಿಂಗಳು ಹೋಗ್ಬೇಕು. ಇನ್ನೊಂದು 3 ತಿಂಗಳಿಗೆ ಮತ್ತೆ ಐತೆ ಸರ್ ಅದು. ಮತ್ತೆ ಆಮೇಲೆ ಆ ಗಿಣ್ಣಕ್ಕಂತೂ ಬೆಲೆನ ಕಟ್ಟಂಗಿಲ್ಲ ರೀ ಅದಕ್ಕೆ. ಹ್ಞೂ ರೀ. ಬೇರೆ ದನ ನಾವು ಜವಾರಿ ದನವೆಲ್ಲ ಊಟ ಮಾಡ್ಯಾವ್ರಿ. ಗಿಣ್ಣನ ಭಾರಿ ಕ್ವಾಲಿಟಿ ಇರ್ತೈತ್ರಿ, ಭಾರಿ ರುಚಿ ಕಟ್ಟ. ನೀವು ಸಣ್ಣರಿದ್ದಾಗಿಂದನೂ ಜವಾರಿ ಜವಾರಿ ಹಾಕೋಣ ಉಂಡಾಗ ಅದಕ್ಕೂ ಇದಕ್ಕೂ ಹೋಲಿಸಿ ಭಾಳ ವ್ಯತ್ಯಾಸ, ಭಾಳ ವ್ಯತ್ಯಾಸ ಸರ್. ಓಕೆ. ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ ಎಲ್ಲದು ಚೆನ್ನಾಗಿ ಇರ್ತೈತ್ರಿ. ಹ್ಞೂ ರೀ. ಭಾಳ ಕ್ವಾಲಿಟಿ ಇರ್ತದೆ. ಓಕೆ ರೀ. ಹ್ಞೂ ರೀ. ಯಾರ ಸಿಟಿಗಳಿಗೆಲ್ಲ 100 ರೂಪಾಯಿ ಲೀಟರ್ ಮಾರ್ತಾರಂತ್ರಿ ಹಾಲುಗಳೆಲ್ಲ. ಹಾಂ, ಓಕೆ. ಸಿಟಿಗಳಿಗೆ ಗೀರ್ ಹಾಕಲ್ ಕಟ್ಟಿದಾರೆ. ಹ್ಞೂ ರೀ. 100 ರೂಪಾಯಿ ಲೀಟರ್ ಮಾರ್ತಾವೆ ಅಂತ ಹೇಳ್ತಾರೆ. ನಾವಂತವ್ರು ಇದಕ್ಕೆ ಹೋಗಿಲ್ರಿ ಅದು. ಓಕೆ ರೀ. ಸರಿ ರೀ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ ಎಲ್ಲ, ಇವಾಗ ಗೀರ್ ಆಕಳಿನ ಬಗ್ಗೆ ನನಗೆ ಆದಷ್ಟು ಮಾಹಿತಿ ನಾನು ನಿಮಗೆ ತಿಳಿಸ್ಕೊಟ್ಟೆ ಇಲ್ಲಿ ಬಂದು.
ಇವರು ಅಣ್ಣಾರ ಸಾಕ್ಯಾರ. ಓಕೆ ಸರಿ ರೀ ಅಣ್ಣಾರ, ಧನ್ಯವಾದಗಳು ನಮಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕಾಗಿ. ಓಕೆ ರೀ, ನಮಸ್ಕಾರ. ಹಾಂ ನಮಸ್ತೆ.